ಪ್ರೀತಿಯ ವೀಕ್ಷಕರಿಗೆ ಕನ್ನಡ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ದಿನ ನಾವು ಎಗ್ ಬೋಂಡ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ 2 ಮೊಟ್ಟೆ, ಬೇಯಿಸಿ ಇಟ್ಕೊಂಡಿರೋ ಮೊಟ್ಟೆ ತೊಗೊಂಡಿದ್ದೀನಿ, ಅದನ್ನು ತುರ್ಕೊಳ್ಳೋಣ. ಮೊಟ್ಟೆ ಹೇಗೆ ಬೇಯಿಸೋದು ಅನ್ನೋದು ಆಲ್ರೆಡಿ ನಾನು ಒಂದು ವಿಡಿಯೋಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸತಿ ನೋಡಿ. ಈ ರೀತಿ ತುರ್ದು ಇಟ್ಕೊಂಡಿದ್ದೀನಿ ಮೊಟ್ಟೆನ, ಬೇಯಿಸಿ ಇಟ್ಕೊಂಡಿರೋ ಮೊಟ್ಟೆನ. 1 ಬೌಲು ಅಂದರೆ 2 ಮೀಡಿಯಂ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಅಂದರೆ 1 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಈ ರೀತಿ ಮಾಡಿಕೊಟ್ರೆ ನಿಜ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಮಸಾಲೆಗೆ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಹದವಾಗಿ ಬರೋವರೆಗೂ ನೀಟಾಗಿ ಎಲ್ಲಾನು ಮಸಾಲೆ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ನಾನು ಆಗಲೇ ಮರ್ತೆ. ಈಗ 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ನೀಟಾಗಿ ಉಂಡೆ ಬರೋ ರೀತಿಯಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಯಾವಾಗೂ ಎಗ್ಗಲ್ಲಿ ಏನು ಆಮ್ಲೆಟ್ ಮಾಡ್ತೀವಿ ಅಥವಾ ಬೇಯಿಸ್ಕೊಡ್ತೀವಿ, ಪಲ್ಯ ಮಾಡ್ತೀವಿ, ಈ ಥರ ಮಾಡಿಕೊಟ್ರೆ ಸ್ವಲ್ಪ ವೆರೈಟಿ ಆಗಿರುತ್ತೆ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಉಂಡೆ ಮಾಡಿಟ್ಕೋಬೇಕು. ಈ ಸೈಜಲ್ಲಿ ಉಂಡೆ ಮಾಡಿಟ್ಕೊಂಡ್ರೆ ಸಾಕು. ಇದೇ ಥರ ಎಲ್ಲಾನು ಉಂಡೆ ಮಾಡಿ ಇಟ್ಕೊಳ್ಳೋಣ. 2 ಮೊಟ್ಟೆ, 2 ಮೀಡಿಯಂ ಸೈಜ್ ಈರುಳ್ಳಿಯಲ್ಲೇ 7 ರಿಂದ 8 ಉಂಡೆಗಳಾಗ್ತವೆ. ನೋಡಿ, ಎಲ್ಲಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬಟ್ಲಲ್ಲಿ 1 ಸ್ಪೂನಷ್ಟು ಮೈದಾ ಹಾಕ್ಕೊಂಡು, 1-1.5 ಸ್ಪೂನಷ್ಟು ಮೈದಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೋಬೇಕು. ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ತೆಳುಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಇವಾಗ ಏನು ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ, ಆ ಉಂಡೆಗಳನ್ನ ಕಲಸಿಟ್ಕೊಂಡಿರೋ ಮೈದಾದ ನೀರಲ್ಲಿ ಡಿಪ್ ಮಾಡ್ಕೋಬೇಕು. ಈ ಥರ ಉಂಡೆಗಳೇನು ಒಡೆದೋಗೋದಿಲ್ಲ, ಬಟ್ ಆದರೂ ನಿಧಾನವಾಗಿ ಮಾಡಿಕೊಂಡ್ರೆ ಒಡ್ಕೊಳೋದಿಲ್ಲ ಉಂಡೆ. ಸ್ಲೋಲಿ ಈ ಥರ ಡಿಪ್ ಮಾಡ್ಕೋಬೇಕು. ನಂತರ ಇದು 1 ಪೀಸು ಬ್ರೆಡ್, 1 ಪೀಸು ರಸ್ಕ್ನ ಗ್ರೈಂಡ್ ಮಾಡಿ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲೂ ಸಹ ಈ ಥರ ಡಿಪ್ ಮಾಡ್ಕೋಬೇಕು. ಈ ಬ್ರೆಡ್ ಮತ್ತು ರಸ್ಕ್ ಪೌಡ್ರಿಂದನೇ ಈ ಎಗ್ ಬೋಂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ಎಲ್ಲ ಉಂಡೆಗಳದ್ದು ಮೈದಾದ ನೀರಲ್ಲಿ ಮತ್ತು ಬ್ರೆಡ್ ಪೌಡರಲ್ಲಿ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು, ಎಣ್ಣೆ ಕಾದಾದ್ಮೇಲೆ ಎಲ್ಲ ಉಂಡೆಗಳನ್ನು ಆಯಿಲಲ್ಲಿ ಕರಿಬೇಕು. ಲೋ ಫ್ಲೇಮಲ್ಲೇ ಕರಿಬೇಕು, ಯಾಕಂದರೆ ಬ್ರೆಡ್ ಪೌಡ್ರು ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಸ್ಲೋಲಿ ಕರಿಬೇಕು. ನೋಡಿ, ಬ್ರೌನ್ ಕಲರ್ ಬರ್ತಿದೆ, ಇಷ್ಟಾದ್ರೂ ಸಾಕು. ಎಗ್ ಬೋಂಡ ಬಿಸಿ ಇದ್ದಾಗ ತಿಂದ್ರೇ ತುಂಬ ಕ್ರಿಸ್ಪಿಯಾಗಿ ಅನಿಸುತ್ತೆ. ಆರಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ, ಹಾಗಾಗಿ ಬಿಸಿ ಇದ್ದಾಗೇ ಇದು ತುಂಬ ಟೇಸ್ಟ್ ಕೊಡ್ತದೆ. ನೋಡಿ, ಆಗಿದೆ. ಇದೇ ಥರ ಎಲ್ಲ ಉಂಡೆಗಳನ್ನು ಕರೆದಿಟ್ಕೊಂಡಿದ್ದೀನಿ. ನೋಡಿ, ಬಿಸಿ ಬಿಸಿ ಎಗ್ ಬೋಂಡ ರೆಡಿಯಾಗಿದೆ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕೀಪ್ ವಾಚಿಂಗ್ ಮೈ ಚಾನಲ್. ಟೇಕ್ ಕೇರ್. ಬಾಯ್ ಎಲ್ಲರಿಗೂ.